ಆ ಸಮಯ ಈಗ ಸನ್ನಿಹಿತ ಆಗ್ತಾ ಇದೆಯಾ? RCB ಮತ್ತೆ ಪಂಜಾಬ್ ರಣರೋಚಕ ಫೈನಲ್ಗೆ ಈಗ ಕ್ಷಣಗಣನೆ ಪ್ರಾರಂಭ ಆಗಿದೆ. IPL ಸಿಂಹಾಸನದ ಮೇಲೆ RCB ಕಣ್ಣಿಟ್ಟಿದೆ. RCB ಮತ್ತು ಪಂಜಾಬ್ ಮಧ್ಯೆ IPL ಫೈನಲ್ ಕದನ. ಬರೀ ಕದನ ಅಲ್ಲ, ಇದು ರಣಕದನ. IPL ಚಾಂಪಿಯನ್ ಪಟ್ಟದ ಮೇಲೆ ಎರಡೂ ಟೀಮ್ ಕಣ್ಣಿಟ್ಟಿದೆ. ಎರಡೂ ಟೀಮ್ 18 ವರ್ಷದಲ್ಲಿ ಒಂದು ಸಲನೂ ಕಪ್ ಗೆದ್ದಿಲ್ಲ. ಗುಜರಾತ್ನ ಅಹಮದಾಬಾದ್ನಲ್ಲಿ ಬಿಗ್ ಫೈಟ್ ನಡೆಯುತ್ತೆ ಇವತ್ತು. ಮಹತ್ವದ ಪಂದ್ಯದಲ್ಲಿ RCBಗೆ ಗೆಲ್ಲುವ ವಿಶ್ವಾಸ. ಅನೇಕ ಮ್ಯಾಚ್ಗಳು ಈಗ ವಿನ್ ಆಗಿದೆ. 18ನೇ IPL ಫೈನಲ್ ಕದನಕ್ಕೆ ಒಂದು ಕಡೆ ಕೌಂಟ್ ಡೌನ್ ಈಗ ಶುರುವಾಗಿದೆ. RCB ಮತ್ತೆ ಪಂಜಾಬ್ ರಣರೋಚಕ ಫೈನಲ್ಗೆ ಕ್ಷಣಗಣನೆ ಇವತ್ತು ಗುಜರಾತ್ನ ಅಹಮದಾಬಾದ್ನ ಮೋದಿ ಸ್ಟೇಡಿಯಂನಲ್ಲಿ ಬಹುದೊಡ್ಡ ಮ್ಯಾಚ್ ಅನ್ನು ನಡೆಯುತ್ತದೆ. ಫ್ಯಾನ್ಸ್ಗಳು ಕಾತರದಿಂದ ಕಾಯ್ತಾ ಇದ್ದಾರೆ. RCB ಮತ್ತೆ ಪಂಜಾಬ್ ಮಧ್ಯೆ IPL ಫೈನಲ್ ಕದನದಲ್ಲಿ RCB ಗೆದ್ದು ಬಾ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ಕಡೆ ಪೂಜೆ ಪುನಸ್ಕಾರಗಳು ಕೂಡ ಈಗ ನಡೀತಾ ಇದ್ದಾವೆ. ಮತ್ತೊಂದು ಕಡೆ ಇವತ್ತು RCB ಈ ಒಂದು ಕಪ್ ಮೇಲೆ ಕಣ್ಣಿಟ್ಟಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. RCB ಮತ್ತೆ ಪಂಜಾಬ್ ಈ ಎರಡೂ ತಂಡಗಳು ಬಹಳ ಒಂದು ರೋಚಕತೆಯನ್ನು ಪಡ್ಕೊಳ್ತಾ ಇದ್ದಾವೆ. ಯಾಕಂದರೆ ಮೊದಲ ಕ್ವಾಲಿಫೈಯರ್ನಲ್ಲಿ ಇದೇ ಪಂಜಾಬ್ನ ಸೋಲಿಸಿ RCB ಫೈನಲಿಗೆ ಬಂತು. ಎರಡನೇ ಕ್ವಾಲಿಫೈಯರ್ನಲ್ಲಿ ಮುಂಬೈನ ಸೋಲಿಸಿ ಪಂಜಾಬ್ ಫೈನಲಿಗೆ ಬಂತು. ಕಳೆದ 5 ಮ್ಯಾಚನ್ನು ನಾವು ಗಮನಿಸೋದಾದರೆ ಕಳೆದ 5 ಮ್ಯಾಚಲ್ಲಿ ಬರೋಬ್ಬರಿ 4 ಮ್ಯಾಚ್ RCB ಗೆದ್ದಿದೆ. ಆ ವಿಶ್ವಾಸ ಇವತ್ತು ಅನೇಕ ಕ್ರಿಕೆಟ್ ಅಭಿಮಾನಿಗಳಲ್ಲಿ, ಕೊಹ್ಲಿ ಫ್ಯಾನ್ಸಲ್ಲಿ, RCB ಫ್ಯಾನ್ಸಲ್ಲಿ ಇವತ್ತು ವಿಶ್ವಾಸ ಇಮ್ಮಡಿ ಆಗ್ತಾ ಇದೆ. ಮತ್ತು 18 ಆವೃತ್ತಿ ಆಗಿದೆ. 18 ಆವೃತ್ತಿ ಆದರೂ ಕೂಡ ಈಗೇನು 2007ರಲ್ಲಿ ಈ IPL ಪ್ರಾರಂಭ ಆಯಿತು. 2007ರಿಂದನೂ ಕೂಡ ಈ ಸಲ ಕಪ್ ನಮ್ಮದೇ ಅನ್ನುವಂತಹ ಹೇಳಿಕೆಯನ್ನು ಸಾಕಷ್ಟು ಕ್ರಿಕೆಟ್ ಅಭಿಮಾನಿಗಳು, ಕೊಹ್ಲಿ ಫ್ಯಾನ್ಸ್ಗಳು, ಬಹಳ ಮುಖ್ಯವಾಗಿ ಕೊಹ್ಲಿ ಫ್ಯಾನ್ಸ್ ಮತ್ತು RCB ಫ್ಯಾನ್ಸು ಹೇಳ್ತಾನೆ ಬರ್ತಾಯಿದ್ರು. ಆಮೇಲೆ ಪ್ರತಿ ಸಲ ಸೋತಾಗಲೂ ಕೂಡ RCB ಮೇಲೆ ಇದ್ದಂತಹ ಅಭಿಮಾನ, ಪ್ರೀತಿ, ವಿಶ್ವಾಸ ಕಮ್ಮಿಯಾಗಿಲ್ಲ ಅಭಿಮಾನಿಗಳಲ್ಲಿ, ಮತ್ತಷ್ಟು ಜಾಸ್ತಿನೇ ಆಗ್ತಾ ಹೋಗಿದೆ. ಈ ಸಲ ಗೆಲ್ಲಿಲ್ಲ ಅಂದರೆ ನೆಕ್ಸ್ಟ್ ಸೀಸನಲ್ಲಿ ಗೆಲ್ತಾರೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ 18 ವರ್ಷಕ್ಕೆ ಬಂದು ನಿಂತಿದೆ. ಈ 18 ವರ್ಷದ ಕನಸು ಅಂತಿಂತ ಕನಸಲ್ಲ, ಅದು ಬಹುದೊಡ್ಡ ಕನಸು. ಫ್ಯಾನ್ಸಿಗೆ ಎಷ್ಟು ದೊಡ್ಡ ಕನಸಿದೆಯೋ ಅದೇ ಥರ ಕೊಹ್ಲಿ ಪಡೆಗೂ ದೊಡ್ಡ ಕನಸಿದೆ. ಹಾಗಾಗಿ ಇವತ್ತು ಈ ಕಪ್ ಮೇಲೆ ಒಂದು ದೊಡ್ಡ ಕಣ್ಣನ್ನು ಇಟ್ಟಿದ್ದಾರೆ, ದೊಡ್ಡ ಆಸೆಯನ್ನು ಇಟ್ಟಿದ್ದಾರೆ. ಅನೇಕ ಮ್ಯಾಚನ್ನು ಗೆದ್ಕೊಂಡು ಬಂದಿದ್ದಾರೆ. ಇದೇ ಪಂಜಾಬ್ನ ಮೊದಲ ಕ್ವಾಲಿಫೈಯರಲ್ಲೇ RCB ಸೋಲಿಸಿ ಫೈನಲಿಗೆ ಬಂದಿದೆ. ಇನ್ನು ಪಂಜಾಬ್ ವಿರುದ್ಧ ಕಿಂಗ್ ವಿರಾಟ್ ಒಂದು ಕಡೆ ಇವತ್ತು ವಿರಾಟ ರೂಪವನ್ನು ತೋರ್ತಾರ. ಪ್ರೀತಿ ಹುಡುಗರಿಗೆ ರಜತ್ ಪಾಟಿದಾರ್ ಒಂದು ಕಡೆ ಪಂಚ್ ಕೊಡ್ತಾರ. ಜೋಶ್ ಹ್ಯಾಜಲ್ವುಡ್ಗೆ ಒಂದು ಕಡೆ ಎದುರಾಳಿಗಳೇ ಇಲ್ಲ, ಅಷ್ಟರ ಮಟ್ಟಿಗೆ ಒಂದು ಮಾರಕ ದಾಳಿ ಮಾಡ್ತಾರೆ ಅವರು. ಭುವನೇಶ್ವರ್ ಕುಮಾರ್ ಬೆಂಕಿಯಂತಹ ಬೌಲಿಂಗನ್ನು ಮಾಡ್ತಾರೆ. ಫಿಲ್ ಸಾಲ್ಟ್ ಬ್ಯಾಟಿಂಗಿಗೆ ಸರಿಸಾಟಿನೇ ಇಲ್ಲ, ಅಂತಿಂತ ಬ್ಯಾಟಿಂಗ್ ಅಲ್ಲ ಅವರು. ಇನ್ನು ಪಂಜಾಬ್ ವಿರುದ್ಧ ಜಿತೇಶ್ ಶರ್ಮಾ, ಜಿಂಗಲಾಲ ಮೊನ್ನೆ ಕೂಡ ಒಳ್ಳೆ ಮ್ಯಾಚನ್ನು ಗೆದ್ದುಕೊಟ್ರು. ಗ್ರೌಂಡ್ನಲ್ಲಿ ಕೃಣಾಲ್ ಪಾಂಡ್ಯ ಕೆಣಕಿ ಉಳಿದವರಿಲ್ಲ. ಸಾಕಷ್ಟು ಅಭಿಮಾನಿಗಳು ಪ್ರೀತಿಯಿಂದ ಅವ್ರನ್ನ ಈ ಥರ ಕರೀತಾರೆ. ಇನ್ನು ಶಫರ್ಡ್, ಸುಹಾಸ್ ಶರ್ಮಾ, ಯಶ್ ದಯಾಳ್, ಇನ್ನು ಪಂಜಾಬು ಭೇಟಿಗೆ ಒಂದು ಕಡೆ ರೆಡ್ ಆರ್ಮಿ ರೆಡಿ ಆಗಿದೆ. RCB ಈಗ ಒಂದು ಕಡೆ ರೆಡಿ ಆಗಿದೆ. ಪಂಜಾಬ್ ವಿರುದ್ಧ ಕಿಂಗ್ ವಿರಾಟ ರೂಪವನ್ನು ತೋರಿಸ್ತಾರೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಸಾಕಷ್ಟು ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಯಾಕಂದರೆ 18 ವರ್ಷದಿಂದ ಕಂಡಂತಹ ಕನಸು ಈ ಸಲ ನನಸಾಗಲೇಬೇಕು ಅಂತ ಅನೇಕ ಕ್ರಿಕೆಟ್ ಅಭಿಮಾನಿಗಳು, RCB ಫ್ಯಾನ್ಸ್ ಇವತ್ತು ಶುಭ ಹಾರೈಸ್ತಾ ಇದ್ದಾರೆ. ಅದ್ರ ಜೊತೆಗೆ ತಯಾರಿ ಕೂಡ ಕೊಹ್ಲಿ ಪಡೆ ಮಾಡ್ಕೊಳ್ತಾ ಇದ್ದಾರೆ.